ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫ್ಯಾಮಿಲಿ ವೆಕೇಷನ್ದ ಡೇ 3 ವ್ಲಾಗ್ ಆಗಿರ್ತದೆ. ಸೊ ಈವ್ನಿಂಗ್ ಆಗುಂಬೆ ಘಾಟ್ ಸೆಕ್ಷನ್ ಒಳಗೆ ಸನ್ಸೆಟ್ ನೋಡ್ಕೊಂಡು ಶೃಂಗೇರಿಗೆ ಬಂದು ರೀಚ್ ಆದ್ವಿ ರೀ. ಸೊ ಆಲ್ರೆಡಿ ಈವ್ನಿಂಗ್ ಆಗಿತ್ತು 7:30. ಸೊ ಬಂದ ತಕ್ಷಣ ಫಸ್ಟ್ ಹೋಗಿ ನಾವು ಬಿಸಿ ಬಿಸಿ ಕಾಫಿ, ಆಮೇಲೆ ಅಲ್ಲಿಂದ ಫೇಮಸ್ ಗೋಳಿ ಬಜ್ಜಿ ತಿಂದು ನಾವು ದೇವರ ದರ್ಶನಕ್ಕಂತ ಹೋದ್ವಿ. ಸೊ ನೋಡ್ಬೋದು ಎಷ್ಟು ದೊಡ್ಡ ಗೋಪುರದ ಅಂಥೇಳಿ. ಇದನ್ನು ಆ್ಯಕ್ಚುಲಿ ಆದಿಶಂಕರಾಚಾರ್ಯರು ಹಳೆ ಕಾಲೊಳಗೆ ಅವ್ರ ಕಾಲೊಳಗೆ ಇಲ್ಲಿ ಶಾರದಾಂಬೆಯ ವಿದ್ಯಾಪೀಠ ಸ್ಥಾಪನೆ ಮಾಡಿದಾರ್ರಿ. ಆ್ಯಕ್ಚುಲಿ ಅವರು ಶೃಂಗೇರಿಗೆ ಭೇಟಿ ಆದಾಗ ಒಂದು ಗರ್ಭಿಣಿ ಕಪ್ಪೆಗೆ ಹಾವೊಂದು ಹೆಡೆಯೆತ್ತಿ ನೆರಳು ಕೊಟ್ಟಿತ್ತಂತ ರೀ. ಸೊ ಈ ದೃಶ್ಯ ಅಸಾಮಾನ್ಯ ಇತ್ತು. ಸೊ ಈ ಜಾಗದ ಪವಿತ್ರತೆಯನ್ನು ತೋರಿಸ್ತದೆ ಅಂತ ತಿಳ್ಕೊಂಡು ಅವರು ತಮ್ಮ ಮೊದಲ ವಿದ್ಯಾಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಬಹಳಷ್ಟು ಜನ ಭಕ್ತರು ಬರ್ತಾರ್ರಿ. ಬಹಳ ಜನ ಇಲ್ಲಿ ಬಂದ ತಮ್ಮ ಮಕ್ಕಳದ ಮೊದಲ ಅಕ್ಷರಾಭ್ಯಾಸ ಮಾಡಿಸಿ ಹೋಗ್ತಾರೆ. ಅದು ಬಹಳ ಶುಭ ಅಂತ ನಂಬ್ತಾರ ಜನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರುದ್ರನ ಅಕ್ಷರಾಭ್ಯಾಸ ನಾವು ಇಲ್ಲೇ ಮಾಡಿಸಿದ್ವಿ ರೀ. ಸೊ ಭಾಳ ಖುಷಿ ಅನಿಸ್ತದೆ. ಇಲ್ಲಿ ನೋಡ್ರಿ ಒಂದು ಮಂಟಪನ ಕಟ್ಸ್ತಾರೆ, ಅದಕ್ಕೆ ಅಕ್ಷರಾಭ್ಯಾಸ ಮಂಟಪ ಅಂಥೇಳಿ. ಸೊ ನಾವೆಲ್ಲ ನೋಡಿಕೊಂಡು ಆಮೇಲೆ ಶಾರದಾಂಬೆ ಸನ್ನಿಧಿಗೆ ಒಳಗೆ ಹೋದ್ವಿ ರೀ. ಸೊ ಅಲ್ಲಿ ಫೋಟೋಶೂಟ್ ಮಾಡ್ಲಿಕ್ಕೆ ಆ್ಯಸ್ ಯೂಶುವಲ್ ಅಲೌಡ್ ಇದ್ದಿದ್ದಿಲ್ಲ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲೊಂದು ಬ್ರಿಡ್ಜ್ ಕಟ್ಟಿದ್ದಾರೆ ಹೊಸವಾಗಿ, ಅಲ್ಲಿ ಬಂದ್ವಿ. ನಾವು ಸ್ಕೂಲ್ ಡೇಸ್ ಒಳಗೆ ಇದ್ದಾಗ ನಮ್ಮನ್ನ ಇಲ್ಲಿ ಟ್ರಿಪ್ಪಿಗೆ ಕರ್ಕೊಂಬರ್ತಿದ್ರು. ಸೊ ನಾವಿಲ್ಲಿ ಮೆಟ್ಲು ಇಳ್ಕೊಂಡು ಕೆಳಗೆ ಹೋಗಿ ಇಲ್ಲೇನದಲ್ರಿ ಕೆರೆ, ಇಲ್ಲಿ ಬಹಳಷ್ಟು ಮೀನುಗಳಿದ್ದು ಆ ಮೀನುಗಳಿಗೆ ನಾವು ಚುರುಮುರಿ ಹಾಕ್ತಿದ್ವಿ ರೀ. ಸೊ ಅವೆಲ್ಲ ಮೇಲ್ ಬಂದು ತಿಂತಿದ್ವು. ನೋಡ್ಲಿಕ್ಕೆ ಭಾಳ ಖುಷಿ ಅನಿಸ್ತಿತ್ತು. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಫಿಶ್ಗಳು ನೋಡಿದ್ರೆ, ಬಟ್ ಈಗ ಅದನ್ನೆಲ್ಲ ಬಂದ್ ಮಾಡಿದಾರ. ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೀವು ನೋಡಬೇಕು. ಸೊ ಅದೆಲ್ಲ ಮಕ್ಕಳಿಗೆ ತೋರಿಸ್ಕೊಂಡು ವಾಪಸ್ ಬಂದು ಸ್ವಲ್ಪ ತಲ್ಲೇ ಕುಂತ್ವಿ ರೀ. ಇಷ್ಟು ಆರಾಮ್ ಅನಿಸ್ಲಿಕ್ಕತ್ತಿತ್ತಲ್ಲ, ಅಲ್ಲಿಂದ ಎಲ್ಲಿಕ್ಕೆ ಮನಸ್ಸು ಆಗ್ಲಿಕ್ಕತ್ತಿದ್ದಿಲ್ಲ ರೀ. ಸೊ ನೋಡ್ಬೋದು ಇಲ್ಲೊಂದು ಬುಕ್ ಸ್ಟಾಲ್ ಅದ ಅವ್ರದ್ದು. ಈ ಮಠದ ರಿಲೇಟೆಡ್ ಏನು ನೀವು ಓದ್ಬೇಕಂದ್ರೆ ಅಲ್ಲಿ ಬುಕ್ಸ್ ಅವೈಲೇಬಲ್ ಅದಾವು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಶೃಂಗೇರಿ ಒಳಗೆ ಸ್ಟೇ ಮಾಡಿದ್ವಿ ರೀ. ಸೊ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ನಾವು ರೆಡಿಯಾಗಿ ಹುಂಚೆ ಪದ್ಮಾವತಿಗೆ ಬಂದ್ವಿ ರೀ. ಸೊ ಇಲ್ಲಿಂದ ದೇವಸ್ಥಾನನೂ ಭಾಳ ಫೇಮಸ್ ಅದ. ಆ್ಯಕ್ಚುಲಿ ಇದು ಜೈನ ಮಂದಿರ, ಬಟ್ ಇಲ್ಲಿ ಎಲ್ಲ ಜಾತಿಯ ಜನ ಬಂದು ದರ್ಶನ ತೊಗೊಂಡು ಹೋಗ್ತಾರೆ. ಇದೇ ನೋಡ್ರಿ ಹುಂಚ ಅಥವಾ ಹೊಂಬುಜ ಪದ್ಮಾವತಿ ದೇವಸ್ಥಾನ ಅಂತ ಕರೀತಾರೆ. ಸೊ ಇಲ್ಲಿ ಬಂದು ನಾವು ದರ್ಶನ ತೊಗೊಂಡ್ವಿ. ಆಲ್ರೆಡಿ ಅಲ್ಲಿಂದ ಹೋಮ ಸುಡ್ಲಿಕ್ಕತ್ತಿದ್ದರ್ರಿ. ಸೊ ಈ ಪದ್ಮಾವತಿ ದೇವಿ ದರ್ಶನ ತಗೊಂಡು ಸ್ವಲ್ಪ ತಲ್ಲೇ ನಿಂತು ಕನ್ಸ್ಟ್ರಕ್ಷನ್ ಎಲ್ಲ ನೋಡ್ಲಿಕ್ಕತ್ತಿದ್ವಿ. ಭಾಳ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲೊಂದು ಬಾವಿನೂ ಅದ. ಸೊ ಒಳಗೆ ನೋಡಿದ್ರೆ ಎಷ್ಟು ಡೀಪ್ ಒಳಗೆ ನೀರಿತ್ತು ನೋಡ್ರಿ. ಏನೋ ಅಂತಾರ್ರಿ ಇಲ್ಲಿ ಮರದ ಹಸಿರ ಆಮೇಲೆ ಬಾವಿ ನೀರು ಯಾವತ್ತೂ ಕಡಿಮೆ ಬೀಳಂಗಿಲ್ಲ, ದೇವಿ ಅನುಗ್ರಹದ ಅಂಥೇಳಿ. ಇನ್ನೊಂದು ಏನು ವಿಶೇಷತೆ ಅಂದ್ರೆ ಇಲ್ಲಿ ವಿಗ್ರಹಕ್ಕೆ, ದೇವಿ ವಿಗ್ರಹಕ್ಕೆ ಕಬ್ಬಿನ ತಾಗಿದ್ರೆ ಚಿನ್ನವಾಗಿ ಪರಿವರ್ತನೆ ಆಗ್ತದಂಥ ಭಕ್ತರ ನಂಬಿಕೆನೂ ಅದ ರೀ. ಅಲ್ಲಿ ಪ್ರಸಾದ ತಿಂದು ಆಮೇಲೆ ಮುಷ್ಟಿದಾನ ಇತ್ತು ಅಲ್ಲಿ. ಹೀಗಾಗಿ ಮಕ್ಕಳ ಕಡೆ ಎಲ್ಲ ಮುಷ್ಟಿದಾನ ಮಾಡಿಸಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಅಲ್ಲಿಂದ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಹೋಗಬೇಕಾಗಿರೋದು ಸಿಗಂದೂರು ಚೌಡೇಶ್ವರಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ತನಕ ನೋಡಿದ ಪ್ಲೇಸಸ್ ಎಲ್ಲ ನಾವು ಮೊದಲ 4 to 5 ಟೈಮ್ಸ್ ವಿಸಿಟ್ ಮಾಡಿದ್ವಿ. ಬಟ್ ಸಿಗಂದೂರು ಚೌಡೇಶ್ವರಿ ನಮ್ದು ಫಸ್ಟ್ ಟೈಮ್ ವಿಸಿಟ್ ಆಗಿತ್ತು ರೀ ಇವತ್ತು. ಸೊ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ಲಿಕ್ಕೆ ಹತ್ತಿದ್ರು. ಎಲ್ಲ ಮಕ್ಕಳು ಫುಲ್ ಎಕ್ಸೈಟೆಡ್ ಇದ್ದರು. ಅವರು ಅಂತಾಕ್ಷರಿ ಆಟ ಆಡ್ಲಿಕ್ಕತ್ರು. ನೋಡ್ಕೊತ ಸಿಗಂದೂರು ಬಂತು. ಸೊ ನೋಡ್ಬೋದು ಎಷ್ಟು ದೊಡ್ಡ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದಾರಿಲ್ಲ ಅಂತೇಳಿ. ಇದು ಲೇಟೆಸ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ರೀ. ಸೊ ಸ್ವಲ್ಪ ಅಂತ ಇಲ್ಲಿ ನಿಂತು ಫೋಟೋಸ್ ಎಲ್ಲ ತೆಗಿಸ್ಕೊಂಡ್ವಿ. ಮೊದಲು ಇಲ್ಲಿ ಈ ಬ್ರಿಡ್ಜ್ ಇದ್ದಿದ್ದಿಲ್ಲಾಗ ಬೋಟ್ ಒಳಗೆ ಗಾಡಿಯೊಳಗೆ ಹಾಕ್ಕೊಂಡು ಹೋಗ್ತಿದ್ರು ಅಂತಾರೆ. ಬಸ್ ಆಗಿರಲಿ ಆಮೇಲೆ ಪ್ರೈವೇಟ್ ವೆಹಿಕಲ್, ಕಾರ್ ಯಾವುದೂ ಇದ್ರೂ ಬೋಟ್ ಒಳಗಡೆ ತೊಗೊಂಡು ಹೋಗ್ತಿದ್ರಂತ ದರ್ಶನಕ್ಕೆ. ಬಟ್ ಈಗ ಲೇಟೆಸ್ಟಾಗಿ ಈ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ನೋಡಿದ್ರಿ ಎಂಥ ಬ್ಯೂಟಿ ಅದ ಅಂಥೇಳಿ. ಯಾವ ಸ್ವಿಟ್ಜರ್ಲೆಂಡ್ಗೂ ಕಮ್ಮಿ ಇಲ್ಲ ನಮ್ಮ ಇಂಡಿಯಾ. ಸೊ ನಾವೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಆಮೇಲೆ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೋದ್ವಿ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದೊಳಗೆ ಆ್ಯಕ್ಚುಲಿ ನಮಗೆ ಭಾಳ ಟೈಮ್ ಹಿಡಿತು ರೀ. ಒಂದು 3 ಗಂಟೆ ಟೈಮ್ ಆದರೂ ಬೇಕಾಯಿತು ದರ್ಶನ ತೊಗೊಳ್ಲಿಕ್ಕೆ. ಭಾಳಷ್ಟು ಕ್ಯೂ ಇತ್ತು ಇಲ್ಲಿ. ಸೊ ನೋಡ್ಬೋದು ಇಲ್ಲಿಂದನ ಲೈನ್ ಸ್ಟಾರ್ಟ್ ಆಗಿದ್ದು. ಲೈನೊಳಗೆ ನಿಂತು ಭಾಳ ಸುಸ್ತಾಯ್ತು ರೀ. ಯಾಕಂದ್ರೆ ಅರ್ಜುನ್ ಭಾಳ ಕಿರಿಕಿರಿ ಮಾಡ್ಲಿಕ್ಕತ್ತಿದ್ದ, ಬಿಸಿಲು ಭಾಳ ಇತ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಗುಡಿಯೊಳಗೆ ಸ್ವಲ್ಪ ಅಂತ ಕುಂತು ಆಮೇಲೆ ಅರ್ಶಿನ ಕುಂಕುಮ ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿಂದ ರಿಟರ್ನ್ ನಮ್ಮ ಮನೆ ಕಡೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ರೀ. ಸೊ 4 ಡೇಸ್ ಮಕ್ಕಳ ಜೊತೆ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬರಬೇಕಾದ್ರೆ ಅಲ್ಲೊಂದು ಬಸವನ ಗುಡಿ ಇತ್ತು ರೀ. ಸೊ ಡ್ರೈವರ್ಗೆ ಹೇಳಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡ್ವಿ.
ಸೊ ಏನು ಮಾಡ್ಬೇಕಂತ ಪ್ಲ್ಯಾನ್ ಇತ್ತಂದ್ರೆ ನಮ್ಮದು ಗ್ಯಾಸ್ ಸಿಲಿಂಡರ್ ತೊಗೊಂಡು ಹೋಗಿದ್ವಿ ಅಲ್ರಿ. ಸೊ ನಾವೆಲ್ಲೂ ಮುರುಡೇಶ್ವರ ಬಿಟ್ಟರೆ ಎಲ್ಲೂ ಯೂಸ್ ಮಾಡಿದ್ದಿಲ್ಲ. ಸೊ ಇಲ್ಲಿ ಕುಂತ ನಮ್ಮ ಮೀನಾ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ಲಿಕ್ಕೆ ರೆಡಿ ಮಾಡ್ಲಿಕ್ಕತ್ತಿದ್ಲು. ಸೈಡ್ ಬೈ ಸೈಡ್ ಇಲ್ಲಿ ಫ್ರೆಶ್ ಅವಲಕ್ಕಿಗೂ ಎಲ್ಲ ರೆಡಿ ಆಗ್ಲಿಕ್ಕತ್ತಿತ್ತು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ಮಾತಾಡ್ಕೊತ ಬಜ್ಜಿ ಮಾಡಿದ್ವಿ, ಅವಲಕ್ಕಿ ಮಾಡಿದ್ವಿ, ಅದ್ರ ಜೊತೆ ಬಿಸಿ ಬಿಸಿ ಚಹಾನೂ ರೆಡಿ ಮಾಡಿದ್ವಿ ರೀ. ಸೊ ಎಲ್ಲ ತಿಂದು ಎಂಜಾಯ್ ಮಾಡಿ ಅಲ್ಲಿಂದ ನಮ್ಮ ಜರ್ನಿನ ಎಂಡ್ ಮಾಡಿದ್ವಿ. ಸೊ ಈ 4 ಡೇಸ್ ಹೆಂಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ ರೀ. ಬಹಳಷ್ಟು ಮಜಾ ಮಾಡಿದ್ವಿ. ಲೈಫ್ ಒಳಗೆ ಎಷ್ಟು ಬ್ಯುಸಿ ಇದ್ರೂ ಸ್ವಲ್ಪ ಟೈಮ್ ತೆಗೆದು ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಫ್ಯಾಮಿಲಿ ಜೊತೆ ಈ 4 ಡೇಸ್ ನಮ್ಮ ಟ್ರಿಪ್ ಭಾಳ ಮೆಮೊರೇಬಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ರೀ. ಸೊ ನೀವು ಟೈಮ್ ತೆಗೀರಿ ಫ್ಯಾಮಿಲಿ ಜೊತೆ, ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಟೂರ್ ಮಾಡಿರಿ, ಅದ್ರಾಗಿರೋ ಮಜಾನೇ ಬೇರೆ. ಸೊ ನಮ್ದಂತೂ ಫಿಕ್ಸ್ ಅದೇ, ನಮ್ಮ ಫ್ಯಾಮಿಲಿದವರು ಆಲ್ಮೋಸ್ಟ್ ನಾವು ಎವ್ರಿ ಇಯರ್ 2 ಟೈಮ್ಸ್ ಅಂತೂ ಹೋಗೇ ಹೋಗ್ತೀವಿ. ಹೇಳಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಬಾಯ್.